ನಮ್ಮ ಪ್ರತಿನಿಧಿ ಸಭೆಯಲ್ಲಿ ಒಟ್ಟಿಗೆ 10 ನಿರ್ಣಯಗಳನ್ನು ನಾವು ತಗೊಂಡಿದ್ದೇವೆ. ಅದರಲ್ಲಿ ಒಂದನೆಯದ್ದು, ಈಗಾಗಲೇ ಜಿಲ್ಲೆಯಲ್ಲಿ ಹೊಸದಾಗಿ ಒಂದು ಪ್ರವಾಸೋದ್ಯಮ ಯೋಜನೆಗಳನ್ನು ರೂಪಿಸಬೇಕು ಅಂತ ಹೇಳುವಂತಹ ಚರ್ಚೆಗಳಾಗ್ತಾ ಇದೆ. 2021ರ ನಮ್ಮ ಪ್ರತಿನಿಧಿ ಸಭೆಯಲ್ಲಿ ನಾವು ಕೈಗೊಂಡಂತಹ ನಿರ್ಣಯಗಳಲ್ಲಿ ಅದೊಂದು ಕೂಡ ಆಗಿದೆ. ಒಂದು ಸಮಗ್ರವಾದಂತಹ ಪ್ರವಾಸೋದ್ಯಮ ಯೋಜನೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೂಪಿಸಿ ಒಂದು ಪ್ರವಾಸೋದ್ಯಮ ನೀತಿಯನ್ನು ಜಾರಿಗೆ ತರಬೇಕು. ಈ ಜಿಲ್ಲೆಯಲ್ಲಿ ಬೇಕಾದಷ್ಟು ಪ್ರಕೃತಿ ಮತ್ತು ಸಮುದ್ರ ತೀರಗಳಿದೆ. ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವುದಾದರೆ ಒಳ್ಳೆಯದಾದಂತಹ ಇಡೀ ವಿಶ್ವಮಟ್ಟದ ಆ ದರ್ಜೆಯ ಪ್ರವಾಸೋದ್ಯಮ ಅಭಿವೃದ್ಧಿಯನ್ನು ಇಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಇದೆ. ಆದ ಕಾರಣ ಅದನ್ನು ಒಂದು ಹೊಸ ಪ್ರವಾಸೋದ್ಯಮ ನೀತಿಯನ್ನು ರೂಪಿಸಬೇಕು ಅಂತ ಹೇಳುವಂತ ಬೇಡಿಕೆಯನ್ನು ನಾವು 2021ರ ಜಿಲ್ಲಾ ಪ್ರತಿನಿಧಿ ಸಭೆಯಲ್ಲಿಯೂ ಕೂಡ ಅದನ್ನು ತಗೊಂಡಿದ್ದೇವೆ. ಆ ನಂತರ ಅದನ್ನು ಸರ್ಕಾರಗಳಿಗೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಈ ಬಗ್ಗೆ ನಾವು ಮೆಮೊರನ್ನು ಕೂಡ ಸಲ್ಲಿಸಿದ್ದೇವೆ. ಈ ಸಲ ಇತ್ತೀಚೆಗೆ 1-2 ವರ್ಷಗಳಿಂದ ಈಚೆಗೆ ಕಳೆದ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ತುಂಬಾ ಸಲ ಈ ಬಗ್ಗೆ ಚರ್ಚೆಗಳಾಗಿದೆ. ವಿಧಾನಸಭೆಯಲ್ಲಿಯೂ ಚರ್ಚೆ ಆಗಿದೆ. ಅದೇ ರೀತಿ ಅವತ್ತಿನ DCM ಕೂಡ ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿಯೂ ಕೂಡ ವಿಶೇಷವಾಗಿ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಅವರು ಮಾತನಾಡಿದ್ದಾರೆ. ಆ ಬಳಿಕ ಒಂದು ಸಭೆಗಳನ್ನು ಕೂಡ ಕರೆದಿದ್ದಾರೆ. ಬೆಂಗಳೂರಲ್ಲಿ ಕೂಡ ಸಭೆ ಕರೆದಿದ್ದಾರೆ. ಮಂಗಳೂರಲ್ಲಿ ಬಂದು ಕೂಡ ದೊಡ್ಡ ಮಟ್ಟದ ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಇಲ್ಲಿನ ಉದ್ಯಮಿಗಳು ಮತ್ತು ಹೂಡಿಕೆದಾರರ ಒಂದು ಸಭೆಯನ್ನು ಮಂಗಳೂರಲ್ಲಿ ಆಯೋಜಿಸಿದ್ದಾರೆ. ಇದೆಲ್ಲ ಆಗಿದೆ. ಆದ್ರೆ ಯೋಜನೆಗಳು ಯಾವುದು ಕೂಡ ಬಂದದ್ದು ಕಾಣ್ತಾ ಇಲ್ಲ. ನಾವು ಬೇಡಿಕೆ ಇಡುವಂಥದ್ದು ಏನು ಅಂತ ಹೇಳಿದ್ರೆ, ಇದು ಒಳ್ಳೆಯ ವಿಚಾರ. ಜನರ ಅಭಿವೃದ್ಧಿ ಪರವಾದಂತಹ, ಜನರಿಗೆ ಉದ್ಯೋಗ ದೊರಕುವಂತಹ, ಸ್ಥಳೀಯ ಜನರಿಗೆ ಉದ್ಯೋಗ ದೊರಕುವಂತಹ ಯಾವ ಯೋಜನೆಗಳನ್ನು ಕೂಡ SDPI ಸ್ವಾಗತಿಸ್ತದೆ. ಇಂಥ ಯೋಜನೆ ಬರಬೇಕು. ಅದನ್ನು ಸರಿಯಾದ ರೀತಿಯಲ್ಲಿ ಆದಷ್ಟು ಬೇಗ ಅನುಷ್ಠಾನ ಮಾಡಬೇಕು. ಅದಕ್ಕೆ ಸೂಕ್ತವಾದಂತಹ ಒಂದು ನೀತಿಯನ್ನು ರೂಪಿಸಬೇಕು. ಅದೇ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ಅನುದಾನವನ್ನು ಕೂಡ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳುವಂತಹ ಬೇಡಿಕೆಯನ್ನು ನಮ್ಮ ಪ್ರತಿನಿಧಿ ಸಭೆ 1ನೇ ನಿರ್ಣಯದಲ್ಲಿ ನಾವು ಕೈಗೊಂಡಿದ್ದೇವೆ. ಅದರೊಂದಿಗೆ ಮತ್ತೊಂದು ಹೇಳುವುದೇನು ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಯೋಜನೆಗಳು ಬರುವಾಗ ಸರ್ಕಾರದ ಯೋಜನೆಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವುದೇ ತುಂಬಾ ಕಡಿಮೆ. ಉಳಿದ ಜಿಲ್ಲೆಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ನಮ್ಮ ಜಿಲ್ಲೆಯನ್ನು ಯಾವತ್ತೂ ಕೂಡ ತಾರತಮ್ಯವೇ ಇಲ್ಲಿ ನಮಗೆ ಕಾಣಲಿಕ್ಕೆ ಆಗ್ತಾ ಇರುವುದು. ಯಾಕೆಂದ್ರೆ ನಮಗೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳುವಂತ ಒಂದು ಹಣೆಪಟ್ಟಿ ಕಟ್ಟಿ ನಮ್ಮನ್ನು ಇಟ್ಟಿದ್ದಾರೆ. ಉಳಿದ ಜಿಲ್ಲೆಗಳಲ್ಲಿ ಹೈದರಾಬಾದ್ ಕರ್ನಾಟಕ, ಮೈಸೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಬಯಲುಸೀಮೆ ಈ ಕಡೆಯಲ್ಲಿ ಎಲ್ಲ ಬರುವ ಯೋಜನೆಗಳು 10% ಕೂಡ ಇಲ್ಲಿ ಬರ್ತಾ ಇಲ್ಲ. ಬರುವಂತ ಯೋಜನೆಗಳು ಸ್ಥಳೀಯರಿಗೆ ಉದ್ಯೋಗ ದೊರಕ್ತಾ ಇಲ್ಲ. ನಾವು ಹೇಳುವಂಥದ್ದು, ಇಂಥ ಒಂದು ಯೋಜನೆ ಬಂದ್ರೆ ಅದರಲ್ಲಿ ಹೆಚ್ಚಿನ ಉದ್ಯೋಗ ಮತ್ತು ಹೆಚ್ಚಿನ ಹೂಡಿಕೆಗೆ ಅವಕಾಶ ಸ್ಥಳೀಯರಿಗೆ ಕೊಡಬೇಕು ಅಂತ ಹೇಳುವಂತ ಒಂದು ಬೇಡಿಕೆಯನ್ನು ನಾವು ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ.